ಮನೆಯಲ್ಲೇ ಜಸ್ಟ್ 2 ಐಟಮ್ ಇಟ್ಕೊಂಡು ನಾವು ಹೇಗೆ ಸ್ಕಿನ್ ಬ್ರೈಟ್ನಿಂಗ್ ಆ್ಯಂಡ್ ಡೆಡ್ ಸ್ಕಿನ್ ರಿಮೂವರ್ ಎರಡನ್ನೂ ಕೂಡ ರಿಮೂವ್ ಆಗೋ ಥರ ಹೇಗೆ ಒಂದು ಕ್ರೀಮ್ನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಿಮಗೆ ಫಸ್ಟ್ ಅಪ್ಲೈ ಮಾಡಿದಾಗಲೇ ಸ್ಕಿನ್ಗೆ ರಿಸಲ್ಟ್ ನಿಮಗೆ ಫಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಹೇಗೆ ಇದೆ ಅಂತ. ನೀವು ಯಾವುದಾದ್ರೂ ಫಂಕ್ಷನ್ ಎಲ್ಲಾದರೂ ಹೋಗಬೇಕಾದ್ರೆ ಮುಂಚೆ ಒಂದು ದಿನ ಮುಂಚೆ ಇದನ್ನು ಪ್ಯಾಕ್ ಹಾಕ್ಕೊಡಿ, ತುಂಬ ಚೆನ್ನಾಗಿ. ನಾನು ನೈಟ್ ಪೂರ ನೆನೆಸಿಟ್ಟಿದ್ದೆ. ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ವಿತ್ ವಾಟರ್ ಕೂಡ ಆ್ಯಡ್ ಮಾಡಿಕೊಂಡೆ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫುಲ್ಲು ಪೇಸ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಈ ಥರ ಜರಡಿ ತೊಗೊಂಡಿದ್ದೀನಿ ದಪ್ಪದು. ಅದಕ್ಕೆ ಏಲಕ್ಕಿ ಎಲ್ಲ ಹಾಕಿದ್ದು ಸ್ವಲ್ಪ ತರ್ತರಿ ಸಿಗುತ್ತೆ, ಅದನ್ನೆಲ್ಲ ನಾವು ಜರಡಿ ಮಾಡ್ಕೊಳ್ಳೋಣ. ಹಾಗೆ ಈಗ ಬಿಸಿ ಮಾಡೋಕ್ಕಿಟ್ಟು ಇದನ್ನು ಹಾಗೆ ತಿರುಗಿಸ್ತಾ ಇರೋಣ. ನಾನು 1 ಗ್ಲಾಸಷ್ಟು ವಾಟರ್ನ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಬೇಗ ಗಂಟಾಗುತ್ತೆ ಇದು. ಸ್ಮ್ಯಾಶರು ಎಲ್ಲ ಗ್ಲಾಸಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕು ಇದನ್ನು. ನೋಡಿ, ಮತ್ತೆ ನೀರು ಹಾಕ್ಕೊಂಡೆ, ತುಂಬ ಫೈನ್ ತಿಕ್ಕಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ಇದೇ ರೀತಿ 10 ಮಿನಿಟ್ಸ್ವರೆಗೂ ಕಾಯಾಡಿಸ್ತಾ ಇರೋಣ. ನೆಕ್ಸ್ಟ್ ನೋಡಿ, ಮತ್ತೆ ತಿರ್ಗಾ ನಾನು ಜರಡಿ ತೊಗೊಂಡೆ, ಅದಕ್ಕೆ ಒಂದೊಂದೇ ಸ್ಪೂನ್ನ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಜರಡಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದ್ದೆ. ಒಂದು ಸಲ ಅಪ್ಲೈ ಮಾಡಿ ತೋರಿಸ್ತೀನಿ ಹ್ಯಾಂಡ್ಗೆ. ನೋಡಿ, ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ, ಎಲ್ಲ ಅಬ್ಸರ್ವ್ ಆಗ್ತಿದೆ ಸ್ಕಿನ್ನಿಗೆ. ಆ್ಯಂಡ್ ಸ್ವಲ್ಪ ಕೋಕೋನಟ್ ಆಯಿಲು ಆ್ಯಂಡ್ ವಾಟರ್ ಆ್ಯಂಡ್ ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಹಚ್ಕೋಬೇಕಾದ್ರೆ. ಆವಾಗ ಗ್ಲೋನೆಸ್ ಚೆನ್ನಾಗಿ ಬರುತ್ತೆ. ಫಸ್ಟ್ ರಿಸಲ್ಟನ್ನೇ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಬಂತು ನಿಮ್ಗೆ ರಿಸಲ್ಟ್ ಅಂತ ಹೇಳಿ. ಇದು ನಾನು ಫಸ್ಟಿಗೆ ಟ್ರೈ ಮಾಡಿದಾಗ ಫುಲ್ ಖುಷಿಯಾದೆ. ಥ್ಯಾಂಕ್ ಯು ಸೋ ಮಚ್.